ಬೆಂಗಳೂರು ಗ್ರಾಮಾಂತರದಲ್ಲಿ ಮೊದಲ ಕೊರೋನಾ ಕೇಸ್ ಪತ್ತೆಯಾಗಿದೆ. ದೇವನಹಳ್ಳಿ ತಾಲೂಕಿನ ನಲ್ಲೂರು ಬಳಿ ಕೊರೋನಾ ಪಾಸಿಟಿವ್ ಕೇಸ್ ಸಿಕ್ಕಿದೆ. ಸ್ಪರ್ಶ ಮಕ್ಕಳ ಧಾಮದಲ್ಲಿದ್ದಂಥ ಓರ್ವ ಮಗುವಿಗೆ ಕೋವಿಡ್ ಪಾಸಿಟಿವ್ ಆಗಿಬಿಟ್ಟಿದೆ. ಜ್ವರ, ಕೆಮ್ಮು ಅಂತ ಟೆಸ್ಟ್ ಮಾಡಿಸಿದ್ದ ಮಗುವಿಗೆ ಸೋಂಕು ದೃಢವಾಗಿದೆ. ದೇವನಹಳ್ಳಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನೋಡಿ, ಈ ಬಾರಿಯ ಈ ಕೋವಿಡ್ ಕೇಸಸ್ಗಳ ಹಿಸ್ಟ್ರಿಯನ್ನು ನಾವು ನೋಡೋದಾದರೆ ಬಹಳ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಮೊನ್ನೆ ಒಂದು ಕೋವಿಡ್ ಕೇಸಸ್ ಪಾಸಿಟಿವ್ ಬಂದಿದ್ದು ಕೂಡ ಅವ್ರಿಗೆ ಯಾವುದೇ ರೀತಿಯಾದಂಥ ಹಿಸ್ಟ್ರಿ ಇರಲಿಲ್ಲ, ಅಂದರೆ ಟ್ರಾವೆಲ್ ಹಿಸ್ಟ್ರಿ ಅನ್ನೋದು ಇರಲಿಲ್ಲ ಮಂಡ್ಯದವ್ರಿಗೆ. ಅವ್ರಿಗೆಲ್ಲೂ ಹೋಗೂ ಇರಲಿಲ್ಲ, ಮನೇಲೇ ಇದ್ದರು. ಸೊ ಆದರೂ ಕೂಡ ಪಾಸಿಟಿವ್ ಬಂದಿತ್ತು. ಈಗ ನೋಡಿ, ಮಗುಗೆ ಪಾಸಿಟಿವ್ ಬಂದಿರೋದು. ಮಗುಗೆ ಹೆಂಗೆ ಪಾಸಿಟಿವ್ ಬಂತು ಅಂದರೆ, ನಾವು ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಹೋಗುತ್ತೆ ಅನ್ನೋದಕ್ಕೂ ಕೂಡ ನಾವಿಲ್ಲಿ ಹಾಗೂ ಕೂಡ ಕೆಲವೊಂದಷ್ಟು ಕೇಸಸ್ಗಳು ಇಲ್ಲ. ಬಹಳ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಮೊದಲ ಕರೋನಾ ಕೇಸ್ ಪತ್ತೆ ಆಗಿರೋದು. ದೇವನಹಳ್ಳಿ ತಾಲೂಕಿನ ನಲ್ಲೂರು ಬಳಿ ಕರೋನಾ ಪಾಸಿಟಿವ್ ಆಗಿದೆ. ಸ್ಪರ್ಶ ಮಕ್ಕಳ ಧಾಮದಲ್ಲಿದ್ದಂಥ ಓರ್ವ ಮಗುವಿಗೆ ಕೋವಿಡ್ ಪಾಸಿಟಿವ್ ಆಗಿರುವಂಥದ್ದು. ಆ ಮಕ್ಕಳ ಧಾಮದಲ್ಲಿ ಎಷ್ಟು ಮಕ್ಕಳು ಇದ್ದರು, ಅವರ ಆರೋಗ್ಯ ಪರಿಸ್ಥಿತಿ ಯಾವ ರೀತಿ ಆಗಿತ್ತು, ಈ ಮಗು ಎಲ್ಲಿಗೆ ಹೋಗಿ ಬಂದಿತ್ತು, ಸ್ಕೂಲ್ಗೆ ಏನಾದರೂ ಹೋಗ್ತಾ ಇತ್ತಾ, ಎಲ್ಲದ್ರ ಬಗ್ಗೆಯೂ ಕೂಡ ಈಗ ಮಾಹಿತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಕೋವಿಡ್ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಒಬ್ರಿಗೆ ಬಂತು ಅಂತಂದರೆ ಸುತ್ತಮುತ್ತ ಇರೋರಿಗೂ ಹರಡುತ್ತೆ, ಈಸಿಯಾಗಿ ಹರಡುತ್ತೆ ಅಂತ. ಈ ಮಗುಗೆ ಟೆಸ್ಟ್ ಮಾಡಿಸಿದ್ದಾರೆ. ಮೊದಲಿಗೆ ಜ್ವರ, ಕೆಮ್ಮು ಇತ್ತು, ಟೆಸ್ಟ್ ಮಾಡಿಸಿದ್ದಾರೆ. ಆಗ ಕೋವಿಡ್ ಪಾಸಿಟಿವ್ ಇರೋದು ಗೊತ್ತಾಗಿದೆ. ದೇವನಹಳ್ಳಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಮಗುವಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಹಾಗಾಗಿ ಎಲ್ಲರೂ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಲ್ಲೇ ಹೋಗಿದ್ರು ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಲೇಬೇಕು. ಮಕ್ಕಳಲ್ಲೂ ಕೂಡ ವಯಸ್ಸಾದವರಲ್ಲೂ ಕೂಡ ಈ ಕರೋನಾ ಪಾಸಿಟಿವ್ ಅನ್ನೋದು ಕಾಡ್ತಾ ಇದೆ. ಹಾಗಾಗಿ ಮಕ್ಕಳು, ವಯಸ್ಸಾದವರು, ಗರ್ಭಿಣಿ, ಬಾಣಂತಿ ಇವರೆಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದರ ಜೊತೆಗೆ ಆರೋಗ್ಯದಲ್ಲಿ ಸಮಸ್ಯೆ ಇರೋರು, ಈ ಲಂಗ್ಸ್ ಪ್ರಾಬ್ಲಮ್ ಇರೋರು, ಅಸ್ತಮಾ ಇರೋರು, ಇವರೆಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈಗ ಮಧ್ಯಾಹ್ನ ನನಗೆ DHO ಒಂದು ನನ್ನ ಗಮನಕ್ಕೆ ತಂದರು. ಇಲ್ಲಿ ನಲ್ಲೂರು PHC ವ್ಯಾಪ್ತಿನಲ್ಲಿ ಒಂದು ಸ್ಪರ್ಶ ಮಕ್ಕಳ ಧಾಮ ಅಂತ ಒಂದು ಕೇಂದ್ರ ಇದೆ. ಅಲ್ಲಿ ಒಂದು ಮಗು ಹುಷಾರು, ಜ್ವರ ಇತ್ತು ಅಥವಾ ಶೀತ ಟೈಪ್ ಇತ್ತು ಅಂತ ಅವ್ರನ್ನ ಟೆಸ್ಟ್ ಮಾಡಿದಾಗ ಒಂದು ಪಾಸಿಟಿವ್ ಅಂತ ಬಂದಿದೆ ಅಂತ DHO ನನಗೆ ವರದಿ ಮಾಡಿದ್ದಾರೆ. ಸೊ ಅವ್ರನ್ನ ಐಸೋಲೇಷನಲ್ಲಿ ಇಟ್ಟಿದ್ದಾರೆ. ಸೀರಿಯಸ್ ಏನಿಲ್ಲ, ಮಾಮೂಲಿ ಜ್ವರ ಬರೋ ಥರ ಬಂದಿದೆ, ಕೋಲ್ಡ್ ಥರ ಬಂದಿದೆ. ಬಟ್ ಬೇರೆಯವ್ರಿಗೆ ಅದು ಹರಡಬಾರ್ದು ಅಂತಂದ್ಬಿಟ್ಟು ಐಸೋಲೇಷನ್ ಬಿಟ್ಟಂತ ಕಾರಣ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು. ಬೆಂಗಳೂರು ಗ್ರಾಮಾಂತರದಲ್ಲಿ ಮೊದಲ ಕೇಸ್ ಪಾಸಿಟಿವ್ ಆಗಿರೋದು ಬಹಳ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಈಗ ಈ ಮಗು ಸ್ಪರ್ಶ ಧಾಮದಲ್ಲಿ ಇತ್ತು. ಸೊ ಅಲ್ಲಿ ಎಷ್ಟು ಜನ ಮಕ್ಕಳು ಇದ್ದರು, ಆಮೇಲೆ ಈ ಮಗು ಸ್ಕೂಲ್ಗಿಲಿಗೆ ಏನಾದರೂ ಹೋಗ್ತಾ ಇತ್ತಾ, ಅಲ್ಲೆಲ್ಲ ಏನು ಕತೆ, ಇದ್ರ ಬಗ್ಗೆ ಏನಿದೆ ಮಾಹಿತಿ? ನೀತಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ನಲ್ಲೂರು, ಏನು ದೇವನಹಳ್ಳಿ ಮತ್ತು ಸೂಲುಬೆಲೆ ಮಧ್ಯೆ ಇರ್ತಕ್ಕಂತಹ ಇತಿಹಾಸ ಪ್ರಸಿದ್ಧ ಗಂಗಾ ಪರಮೇಶ್ವರ ದೇವಸ್ಥಾನಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಈ ನಲ್ಲೂರು ಗ್ರಾಮ ಇದೆ. ನಲ್ಲೂರು ಗ್ರಾಮದಲ್ಲಿ ಸ್ಪರ್ಶ ಮಕ್ಕಳ ಧಾಮ ಅಂತ ಹೇಳಿ, ಆ ಮಕ್ಕಳ ಧಾಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮಕ್ಕಳು ಓದ್ತಾ ಇರ್ತಕ್ಕಂಥದ್ದು. ಇಲ್ಲಿ ಇರ್ತಕ್ಕಂತಹ ಸುಮಾರು 4 ರಿಂದ 5 ವರ್ಷದ ವಯಸ್ಸಿನ ಮಗುವಿಗೆ ಬಂದಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ. 4 ವರ್ಷ ಮತ್ತು 5 ವರ್ಷದ ಮಗು ಅಂತೇಳಿ ಹೇಳ್ತಾ ಇದ್ರೆ ಅದು 1ನೇ ಕ್ಲಾಸ, 2ನೇ ಕ್ಲಾಸ ಅಥವಾ ನರ್ಸರಿನ ಅನ್ನೋದ್ರ ಬಗ್ಗೆ ನಮ್ಗಿನ್ನೂ ಸ್ಪಷ್ಟ ಮಾಹಿತಿ ಲಭ್ಯ ಆಗ್ಬೇಕಿದೆ. ಕಳೆದ ಸುಮಾರು ದಿನಗಳಿಂದ ಮಗು ಜ್ವರ ಮತ್ತು ಕೆಮ್ಮಿಂದ ಬಳಲ್ತಾ ಇತ್ತು. ಮಗುವನ್ನು ತೋರಿಸಿದಾಗ ಕಳೆದ 1 ವಾರದಿಂದ ಜ್ವರ ವಾಸಿಯಾಗಿರ್ಲಿಲ್ಲ. ತೀವ್ರ ತಪಾಸಣೆಗೆ ಒಳಪಡಿಸಿದಾಗ ಕರೋನಾ ಪಾಸಿಟಿವ್ ಇದೆ ಅನ್ನೋದು ದೃಢಪಟ್ಟಿದೆ. ಆದ್ರೆ ಆತಂಕ ಪಡ್ತಕ್ಕಂಥ ಕ್ರಮೇ ಇಲ್ಲ. ಜ್ವರ 4-5 ದಿನಗಳಿಂದ ಇದ್ದು ಅದು ಜ್ವರದ ಪ್ರಮಾಣ ತುಂಬಾ ಕಡಿಮೆ ಆಗಿದೆ. ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ಕೇಸ್ನ ತಪಾಸಣೆಗೆ ಒಳಪಡಿಸಿದಾಗ, RT-PCR ಟೆಸ್ಟ್ ಒಳಪಡಿಸಿದಾಗ ಇದು ಕರೋನಾ ಪಾಸಿಟಿವ್ ಪತ್ತೆ ಆಗಿರ್ತಕ್ಕಂಥದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಮೊದಲ ಇದು JN1 ಕರೋನಾದಲ್ಲಿ ಇದೊಂದು ಪರ್ಟಿಕ್ಯುಲರ್ ವಿಭಾಗದ ವೈರಾಣು. ಈ ಆತಂಕ ಜಾಸ್ತಿ ಆಗ್ತಾ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ. ಮತ್ತು ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದ್ರಿಂದ ಪ್ರಯಾಣಿಕರ ಸಂಖ್ಯೆ, ಹೋಗೋರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಇದೆ. ಹಾಗೇನೆ ಈಗ ಏನ್ ಚೀನಾ ವೈರಸ್ ಕರೋನಾ 2020, 21, 22 ನುಂಗಿ ನೀರು ಕುಡಿದಿದೆ. ಈಗ 2023ರ ಕೊನೆ ಟರ್ಮ್ ಅಲ್ಲಿ, ಕೊನೆ ತಿಂಗಳಲ್ಲೂ ಸಹ ಈ ಆತಂಕ ರಾಜ್ಯದಲ್ಲಿ ಜಾಸ್ತಿ ಆಗ್ತಿದೆ.
ದೇಶಾದ್ಯಂತ ಮುಖ್ಯವಾಗಿ ಕೇರಳದಲ್ಲಿ ಕರೋನಾ ಆತಂಕ ಜಾಸ್ತಿ ಆಗ್ತಾ ಇರೋದ್ರಿಂದ ಅನೇಕ ಪ್ರಮಾಣದಲ್ಲಿ ಸಾವು ನೋವು ಸಂಭವಿಸಿದೆ. ಆದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಆಮೇಲೆ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ಅವರು ಸಹ ಕಳೆದ 3-4 ದಿನಗಳಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ತಾಲೂಕು ಕೇಂದ್ರಗಳು ನೆಲಮಂಗಲ, ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ ಈ 4 ತಾಲೂಕು ಕೇಂದ್ರಗಳಲ್ಲಿ ತಾಲೂಕು ಪ್ರಾಥಮಿಕ ತಾಲೂಕು ಆಸ್ಪತ್ರೆ ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ, ಆಕ್ಸಿಜನ್ ಪ್ರಮಾಣನ ಮತ್ತು ವೆಂಟಿಲೇಟರ್ಗಳನ್ನ, ಆಮೇಲೆ RT-PCR ಟೆಸ್ಟ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಾಧನ ಸಲಕರಣೆಗಳನ್ನ ಸಿದ್ಧ ಮಾಡ್ಕೊಂಡಿದ್ದಾರೆ. ಮತ್ತು ಎಷ್ಟೇ ಪ್ರಮಾಣದಲ್ಲಿ ಸೋಂಕು ಕಂಡು ಬಂದ್ರು, ಎಷ್ಟೇ ಪ್ರಮಾಣದಲ್ಲಿ ಸೋಂಕಿತರ ಸಂಖ್ಯೆ ಇದ್ರೂ ಅವರಿಗೆ ಬೇಕಾಗಿರ್ತಕ್ಕಂಥ ಆಕ್ಸಿಜನ್ ಆಗ್ಬೋದು, ಸೂಕ್ತ ವ್ಯವಸ್ಥೆ ಕೊಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಜಿಲ್ಲಾ ಆರೋಗ್ಯಾಧಿಕಾರಿ ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳ ಸಮಕ್ಷಮದಲ್ಲಿ ಕಳೆದ 3-4 ದಿನಗಳಿಂದ ಮೀಟಿಂಗ್ ನಡೀತಾ ಇದೆ. ಎಲ್ಲಾ ಮುಂಜಾಗ್ರತೆಯನ್ನು ನಾವು ತೆಗೆದುಕೊಂಡಿದ್ದೇವೆ. ಜನ ಆತಂಕ ಪಡೋದು ಬೇಡ. 60+ ಅಂದ್ರೆ 60+ ಅಂದ್ರೆ ಸೀನಿಯರ್ ಸಿಟಿಸನ್ಸ್ ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು. ಯಾವುದೇ ರೀತಿಯ ಜ್ವರ, ಕೆಮ್ಮು, ನೆಗಡಿ ಅದರ ತೀವ್ರತೆ ದೊಡ್ಡ ಮಟ್ಟದಲ್ಲಿ ಕಾಡಿದಾಗ ನೀವು RT-PCR ಟೆಸ್ಟ್ ಅಂದ್ರೆ ಕರೋನಾ ಟೆಸ್ಟ್ ನ ಅದು ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ ಅಂತ ಹೇಳಿ ಟೆಸ್ಟ್ ಮಾಡ್ಕೊಳ್ಳಿ ಅನ್ನೋದ್ರ ಬಗ್ಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಇಡೀ ಜಿಲ್ಲೆಯ ಎಲ್ಲಾ ಜನರಲ್ ನಾಗರಿಕರಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ. ಮತ್ತು ಧೈರ್ಯನ ತುಂಬತಕ್ಕಂಥ ಕೆಲಸವನ್ನ ಆರೋಗ್ಯ ಇಲಾಖೆ ಮಾಡ್ತಾ ಇದೆ. ಈಗಾಗಲೇ 2021-22 ಆ ಟರ್ಮ್ ಅಲ್ಲಿ ಏನು ಇಂಜೆಕ್ಷನ್ ಗಳನ್ನ 2 ತರದ ವ್ಯಾಕ್ಸಿನ್ ಗಳನ್ನ ಹಾಕ್ಸ್ಕೊಂಡಿರ್ತಕ್ಕಂಥವ್ರು ಭಯ ಪಡ್ತಕ್ಕಂಥ ಇಲ್ಲ. ಯಾರು ಭಯ ಪಡಬೇಡಿ. ಇದು ಈಗ ಒಂದು ಪ್ರಭೇದದ JN1 ಕರೋನಾ ಏನು ವೈರಾಣು ಈಗ ಪತ್ತೆ ಆಗ್ತಾ ಇರ್ತಕ್ಕಂಥದ್ದು. ಶೀತ ಅಂದ್ರೆ ಚಳಿಗಾಲ ಇರೋದ್ರಿಂದ ಸಹಜವಾಗಿ ಜನರನ್ನ ಈ ಪ್ರಮಾಣದಲ್ಲಿ ಈ ವೈರಾಣು ಕಾಡುತ್ತೆ. ಯಾವುದೇ ರೀತಿಯ ಸಾವು ನೋವು ಸಂಭವಿಸಲ್ಲ. ಆದ್ರೆ ನೀವು ಎಚ್ಚರಿಕೆಯಿಂದ ಇರಬೇಕು. ಮತ್ತೆ ನೀವು ಕರೋನಾ ಪಾಸಿಟಿವ್ ಆಗಿದ್ದಾದ್ರೆ ಅದನ್ನ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾಗ್ಬೋದು, ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಚಿಕಿತ್ಸೆ ಪಡೋದ್ರ ಮೂಲಕ ಅಂದ್ರೆ ಐಸೋಲೇಷನ್ ಆಗೋದ್ರ ಮೂಲಕ ದೂರ ಮಾಡ್ಕೊಳ್ಬಹುದು ಅಂತ ಹೇಳಿ ಧೈರ್ಯ ತುಂಬತಕ್ಕಂಥ ಕೆಲಸ ಜಿಲ್ಲಾಡಳಿತ ಮಾಡ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಸುರೇಶ್ ಬಾಬು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.